ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಮಗು ಅಳ್ತಾ ಇರೋದನ್ನ ಅವ್ರ ಕೈಲಿ ಇಬ್ಬರ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇರೋದಿಲ್ಲ. ಅಳ್ಬೇಡ ಅಂತ ಎಷ್ಟು ಸಮಾಧಾನ ಮಾಡಿದ್ರು ಆ ಮಗು ತುಂಬ ಜೋರಾಗಿ ಅಳ್ತಾನೆ ಇರುತ್ತೆ. ಆಗ ನಿನ್ನ ಕೈ ಮುಗಿತೀನೋ, ಅಳ್ಬೇಡ ಕಣೋ ನೀನು ಅಂತ ನಾಗವೇಣಿ ಎಷ್ಟೇ ಹೇಳಿದ್ರು ಆ ಮಗು ತುಂಬ ಜೋರಾಗಿ ಅಳ್ತಾ ಇರುತ್ತೆ. ಆಗ ಸ್ವಪ್ನ ಬಂದು ಏನು ಮಾಡ್ತಿದ್ದೀರಾ? ಆ ಮಗುಗೆ ನಿಮ್ಮ ಕೇಳಿ ಸಮಾಧಾನ ಮಾಡೋಕ್ಕಾಗ್ತಾ ಇಲ್ವಾ? ನೀನೇನೆ ನಿನ್ನ ಮಗುನ ಆ ರೀತಿ ಅಳಿಸ್ತಾ ಇದೆಯಾ? ನೀನು ಆ ಮಗುಗೆ ಸಮಾಧಾನ ಮಾಡ್ಬೇಕನ್ನೋದು ಗೊತ್ತಿಲ್ವಾ? ನಾನಿಷ್ಟಂತ ಸಮಾಧಾನ ಮಾಡಲಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಮಾಯಾ. ಆಗ ನೀನೊಂದು ನಿಜವಾಗ್ಲೂ ಅವ್ರ ಅಮ್ಮನೇನಾ ನೀನು? ಅಲ್ಲ, ಆ ಮಗು ಹೇಳ್ತಾ ಇದ್ರೆ ಹಾಲ್ಗಿಲ್ ಕುಡಿಸೋದು ಏನೋ ಒಂದು ಮಾಡೋದು ಬಿಟ್ಟು ನೀನು ಹಿಂಗೆ ಹತ್ರ ಹಳ್ಳಿ ಅಂತ ಬಿಟ್ರೆ ಏನು ಹಾಲ ನನಗೆಲ್ಲಿ ಬರುತ್ತೆ ಹಾಲು ಅಂತ ಹೇಳ್ತಾರೆ. ನೀನು ಹಂಗಾದ್ರೆ ಅವ್ರ ಸ್ವಂತ ಅಮ್ಮ ಅಲ್ವಾ? ಹೇಳ್ತಾ ಇರ್ತಾಳೆ ಸ್ವಪ್ನ. ಅದನ್ನ ಕೇಳಿಸ್ಕೊಂಡು ಮಾಯಾಗೆ ಮತ್ತೆ ನಾಗವೇಣಿಗೆ ಇಬ್ಬರಿಗೂ ಶಾಕ್ ಆಗಿರುತ್ತೆ. ಆಗ ಅದು ತುಂಬಾ ದಿವಸಗಳಾಗೋಯ್ತಲ್ಲ ಅವ್ರ ಮಗನ್ ಕೊಟ್ಟು, ಹಾಗಾಗಿ ಹಂಗಾಗಿದೆ ಅನ್ಸುತ್ತೆ. ನೀನು ಹೋಗು ಸ್ವಪ್ನ, ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆಗ ಸರಿ, ನೋಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನಗೆ ಫಸ್ಟು ಜ್ಯೂಸ್ ತಂದ್ಕೊಡಿ, ಆ್ಯಪಲ್ ಜ್ಯೂಸ್ ಅಂತ ಹೇಳಿ ಸ್ವಪ್ನನೂ ಅಲ್ಲಿಂದ ಹೊರಟಿರ್ತಾಳೆ. ಆಗ ಅಯ್ಯೋ ನೀನು ಅಳ್ಬೇಡ ಇರಪ್ಪ ತಂದೆ, ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ ಅಂತ ನಾಗವೇಣಿ ಅಲ್ಲಿಂದ ಹೊರಟಿರ್ತಾಳೆ. ಇನ್ನು ಮನೆ ಮಂದಿಯವರೆಲ್ಲ ಒಂದೇ ಕಡೆ ನಿಲ್ಸಿರ್ತಾರೆ. ಇನ್ನು ಅಪರ್ಣ, ಸ್ವಪ್ನ, ಕಾವ್ಯ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹಾಗೆ ಏನಾಯ್ತು ಸ್ವಪ್ನ? ನನಗೇನು ಗೊತ್ತಿದ್ರೆ ನಿನಗೆ ಹೇಳ್ತಾ ಇದ್ದಿರ್ಲಿಲ್ವಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಅವ್ರು ಏನು ಮಾತಾಡ್ತಾರೋ ಅದನ್ನ ಕೇಳಿಸ್ಕೊ. ಯಾವಾಗ ನೋಡಿದ್ರು ಈ ಕಾಲೇಜು ಸ್ಕೂಲಲ್ಲೆಲ್ಲ ಆ ಪ್ರೆಸೆಂಟ್ ಹೇಳ್ಬೇಕಾದ್ರೆ ಹಿಂಗೆ ನಿಂತಿರ್ತೀವಲ್ಲ, ಹಾಗೆ ಡೈಲಿ ನಮ್ಮ ಮನೇಲಿ ಇದೇ ಕತೆ ಆಗ್ತಿದೆ ಅಂತ ಅನಾಮಿಕಾ ಹೇಳ್ತಾ ಇದ್ರೆ ನೀನು ಬಾಯಿ ಮುಚ್ಕೊಂಡು ಈಗ ಅಲ್ಲಿ ನಿಂತ್ಕೊಂಡ್ರೆ ಸರಿ, ಏನು ಹೇಳ್ತಾರೋ ನೋಡೋಣ, ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ, ಅದ್ಗೆ ಏಂತ ಕರ್ಸಿದ್ಯಾ, ಏನು ವಿಚಾರ, ಏನು ಎಲ್ಲ ಹೇಳತ್ಗೆ, ಸುಮ್ಮನೆ ಮೌನವಾಗಿದ್ರೆ ಹೇಗೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನೇನು ಹೇಳೋ ಅಂಥದ್ದಿದೆ? ಅಲ್ಲ, ಅಪರ್ಣ ಹೇಳೋದೆಲ್ಲ ಹೇಳಿದ್ದಾಯ್ತು, ಕಾವ್ಯನೋ ಅದಕ್ಕೇನು ಉತ್ತರ ಕೊಡ್ಬೇಕೋ ಎಲ್ಲ ಕೊಟ್ಟಿದ್ದಾಳೆ, ಇನ್ನೇನು ಮಾಡ್ಬೇಕು ಅವಳು? ಇನ್ನ ಏನು ಪಂಚಾಯಿತಿ ಇಟ್ಕೊಂಡಿದ್ದೀರಾ ನೀವುಗಳೆಲ್ಲ ಅಂತ ಸುಭಾಷ್ ಅವರು ಹೇಳ್ತಾ ಇರ್ತಾರೆ. ಅಣ್ಣ ನಿನಗೇನು ಅಷ್ಟೊಂದು ಅರ್ಜೆಂಟು, ಇರು ಅದ್ಗೆ ಹೇಳ್ತಾರೆ ಅಂತ ನಾಗವೇಣಿ ಇನ್ನು ಹೇಳ್ತಾ ಇರ್ತಾಳೆ. ಅಲ್ಲ, ನಿಮ್ಗೂ ಆ ಮಾಯಂಗೂ ಏನು ಮಾಡಕ್ ಕೆಲ್ಸಾನೇ ಇಲ್ವಾ ಅಂತ ಸ್ವಪ್ನನೂ ಹೇಳ್ತಾ ಇರ್ತಾಳೆ. ಈಗ ಇಲ್ಲಿ ಕರ್ಸ್ ನಿಲ್ಸಿರೋದು ಏನು ಉದ್ದೇಶಕ್ಕೆ ಅಂತ ನಾನು ಹೇಳ್ತೀನಿ. ಎಲ್ಲೂ ಯಾರ ಮಾತೋ ಕೇಳಿ ನಾನು ಕರ್ಸ್ ನಿಲ್ಸಲ್ಲ ಅಂತ ಅಪರ್ಣ ಅವರೇ ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜ್ ಅವರೆಲ್ಲರೂ ಮೌನವಾಗಿ ನಿಂತಿದ್ದಾಗ, ಅಪರ್ಣ ಇನ್ನ ನೀನ್ ಏನ್ ನಿರ್ಧಾರ ತಗೊಂಡಿದ್ಯಾ? ಇನ್ನೂ ನಿನ್ ಕತೆ ಮುಗ್ದಿಲ್ವಾ? ರೀ, ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ ನಾನು ಹೇಳೋ ಗಂಟ? ಅಲ್ಲ, ಹಾಗಾದ್ರೆ ನೀನು ನಿನ್ ಗಂಡನಿಗೆ ನೀನ್ ಡಿವೋರ್ಸ್ ಕೊಡಲ್ಲ ಅಂದಂಗೆ ಆಯ್ತು, ಅದೇ ಮತ್ ಮೇಲೆ ನಿಂತಿದ್ಯಾ ಅಂತ ಕಾವ್ಯನ ನೋಡಿ ಹೇಳ್ತಾ ಇರ್ತಾರೆ. ಆಗ ಅತ್ತೆ, ಇದು ವ್ಯಾಪಾರನೋ ಏನೋ ಅಲ್ಲ, ಪದೇ ಪದೇ ಹೇಳೋದಿಕ್ಕೆ ನಾನು ಮಾಡ್ತಾ ಇರೋದು ಸಂಸಾರ, ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಖುಷಿ ಅನ್ನಿಸ್ತಾ ಇರುತ್ತಾ ಅಂತ ಹೇಳ್ತಾ ಇರ್ತಾಳೆ. ಹೋ, ಹಾಗಾದ್ರೆ ನೀನು ಡಿಸೈಡ್ ಮಾಡಿ ಇಕ್ಕೊಂಡ್ಬಿಟ್ಟಿದ್ಯಾ ಅನ್ನಂಗ್ ಆಯ್ತು, ಈ ಮನೆ ಬಿಟ್ಟು ಹೋಗ್ಬಾರ್ದು, ನನ್ ಗಂಡನ ಜೊತೆನೆ ಏನಿದ್ರು ಸುಖ ಸಂತೋಷ ನಿನ್ ಗಂಡನ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು ಅತ್ತೆ, ನಿಮಗ್ ಪದೇ ಪದೇ ಹೇಳ್ತಾ ಇರ್ಲಾ? ಹಾಗಾದ್ರೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಆ ನಿರ್ಧಾರಕ್ಕೆ ನೀನು ಅಂಗೀಕಾರ ಕೊಡ್ಲೇದು. ಅದ್ರಲ್ಲೂ ಒಂದು ಷರತ್ತು ಇದೆ. ಏನು ಅಂದ್ರೆ, ಮಾಯಂಗೂ ಮತ್ತೆ ರಾಜ್ಗೂ ಮದ್ವೆ ಆಗ್ಬೇಕು ಅಂದ್ರೆ ನಿನಗ್ ಡಿವೋರ್ಸ್ ಇಸ್ಕೊಡೋಣ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಡಿವೋರ್ಸ್ ಇಸ್ಕೊಳಕ್ ರೆಡಿ ಇಲ್ಲ. ಸರಿ, ಇದ್ರ ಬದಲು ನಿನ್ಗೆ NOC ಇದ್ರ ಮೇಲೆ ಸೈನ್, NOC ಲೆಟರ್ ಮೇಲೆ ನಿನ್ ಸೈನ್ ಬೇಕು. ಏನಂತ ಅಂದ್ರೆ, ರಾಜ್ಗೂ ಮತ್ತು ಮಾಯಾಗೂ ಮದ್ವೆ ಆಗೋಕೆ ನನ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಮನೆ ಮಂದಿ ಎಲ್ಲರಿಗೂ ಶಾಕ್ ಆಗಿರುತ್ತೆ. ಕಾವ್ಯನ್ಗೆ, ರಾಜಿಗೆ, ಸುಭಾಷ್ ಅವರು ಫುಲ್ಲು ಶಾಕ್ ಆಗಿ ಮೌನಾಗಿ ನಿಂತ್ಬಿಟ್ಟಿರ್ತಾರೆ. ಆಗ ನೋಡಿದ್ರೆ ಕಾವ್ಯನ್ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಆಗ ಅಪರ್ಣಗೆ ಸುಭಾಷ್ ಅವ್ರು, ಅಪರ್ಣ ಮೊನ್ನೆ ಎಲ್ಲ ಸರಿ ಹೋಯ್ತು, ಮೊನ್ನೆ ಎಲ್ಲ ಆ ಪಂಚಾಯಿತಿ ಆಯ್ತು, ಈಗ NOC ಲೆಟರ್ ಮೇಲ ಏನ್ ಮಾಡ್ತಿದ್ಯಾ ನೀನು? ಅವ್ರು ಡಿವೋರ್ಸ್ ಕೊಟ್ಟಿಲ್ಲ ಅಂತ ಈಗ ಸೀದಾ NOC ಮೇಲೆ ಸೈನ್ ಹಾಕಿಸ್ಕೊಳ್ಳೋಣ ಅಂತನಾ ಅಂತ ಹೇಳ್ತಾ ಇರ್ತಾರೆ. ಅದ್ಗೆ ಏನ್ ಮಾಡ್ತಿದ್ದೀರಾ ನೀವು? ಈ ರೀತಿ ಎಲ್ಲದಕ್ಕೂ ಕಾವ್ಯನೇ ಹೊಣೆ ಮಾಡಿದ್ರೆ ಏನ್ ಸರಿ ಇರುತ್ತೆ ಅದ್ಗೆ ಅಂತ ಪ್ರಕಾಶ್ ಅವರು ಹೇಳ್ತಾ ಇರ್ತಾರೆ. ಇನ್ನ ಅದ್ಗೆ ಏನ್ ಮಾಡಿದ್ದಾರೆ? ನೀವ್ ಯಾಕೆ ಈ ರೀತಿ ನಮ್ಮ ಅತ್ಗೆಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಇನ್ನು ನೀವು ಕಾವ್ಯ ಅತ್ಗೆನ ಏನು ಎತ್ತ ಅಂತ ತಿಳ್ಕೊಂಡೇ ಇಲ್ಲ ನೀವು ಅಂತ ಹೇಳ್ತಾ ಇದ್ರು. ಯಾರು ಏನು ಅಂತ ನನಗೆಲ್ಲ ಗೊತ್ತಿದೆ ಚೆನ್ನಾಗಿ ಕಲ್ಯಾಣ್, ನೀನ್ ಮಧ್ಯ ಬರ್ಬೇಡ ಅಂತ
ಕಲ್ಯಾಣ್ಗೆ ಬೈತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಇಂಗ್ಲಿಷ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಕಾವ್ಯ ತುಂಬಾ ಶಾಕ್ ಆಗಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಮಾಯಾ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆಗ ಕಲಾವತಿ ಸೈನ್ ಮಾಡ್ತೀನಿ ಅಂದ್ರು. ಆ ಮಾಯಾ ಬಂದು ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂತೀನಿ ಅಂದ್ರು. ನಾನ್ ಕಟ್ಟಕ್ ರೆಡಿ ಇರ್ಬೇಕಲ್ಲ ಅಮ್ಮ ಅಂತ ಕೇಳ್ತಾ ಇರ್ತಾನೆ ರಾಜ್. ಆಗ ನಿನ್ಗೆ ಏನ್ ಮುಖ ಇದೆ ಅಂತ ಮಾತಾಡ್ತಾ ಇದ್ಯಾ? ನೀನ್ ಮಾಡೋ ತಪ್ಪುಗಳೆಲ್ಲ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನ್ ಮಾಡ್ಕೊ ಬಂದಿರೋ ಈ ಕೆಲ್ಸಕ್ಕೇನೆ ಈಗ ನಿನಗ್ ಮಾತಾಡೋ ಅಂತ ಅಧಿಕಾರನೂ ಇಲ್ಲ ಅಂತ ಅಪರ್ಣ ಅವರು ರಾಜ್ಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಮೌನವಾಗಿ ನಿಂತಿರ್ತಾಳೆ. ಆಗ ಈಗ ನೀನ್ ಇದಕ್ ಸೈನ್ ಮಾಡ್ತೀಯೋ ಇಲ್ವೋ ಅಂತ ಕೇಳ್ತಾನೆ ಇರ್ತಾರೆ. ನೋಡಿದ್ರೆ ಕಾವ್ಯ ಏನು ಮಾತಾಡ್ದಿರ ಮೌನವಾಗಿರ್ತಾಳೆ. ಆಗ ಸ್ವಪ್ನ, ಅಲ್ಲ ನಾನ್ ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೋದಾ ಆಂಟಿ ಅಂತ ಕೇಳ್ತಾ ಇದ್ದಂಗೆ, ಅಲ್ಲ ಕಾವ್ಯ ಏನ್ ಮಾಡಿದಾಳೆ ಅಂತ ಅವಳ ಹತ್ರ ನೀವು ಎಲ್ಲರೂ ಹಿಂಗೆ ಕಾವ್ಯನ ಮೇಲೆ ಬೀಳ್ತಾ ಇದ್ದೀರಾ? ಮಾಡಿರೋದು ನಿಮ್ ಮಗ ತಪ್ಪು. ನಿಮ್ ಮಗನ್ಗೆ ನೀವು ಶಿಕ್ಷೆ ಕೊಡ್ಬೇಕು. ಅವಳು ಏನು ಮಾಡಿಲ್ಲ, ಎತ್ತ ಇಲ್ಲ, ಅವಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಈಗ ಮೊನ್ನೆ ಎಲ್ಲ ಡಿವೋರ್ಸ್ ಪೇಪರ್ ಆಯ್ತು. ಈಗ NOC ಮೇಲೆ ನೀವು ಏನ್ ನಿರ್ಧಾರ ತಗೊಂಡಿದ್ದೀರಾ? ನನ್ ತಂಗಿಗ್ ಯಾರು ಇಲ್ಲ ಅನ್ಕೊಂಡಿದ್ದೀರಾ? ನಾನಿದ್ದೀನಿ, ಅವಳ ಬದಲು ನಾನ್ ಮಾತಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಆದ್ರೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ಬೇಕು. ನೀವ್ ನೋಡ್ಕೊಂಡಿಲ್ಲ ಅಂದ್ರೂ ಬಿಟ್ಟಾಕ್ರಿ. ಅವರಿಬ್ರು ಏನೋ ಅಷ್ಟೋ ಇಷ್ಟೋ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೀವೇನ್ ಮಧ್ಯ ಹೋಗಿ ಅವ್ರಿಬ್ಬರನ್ನ ಹಾಳು ಮಾಡ್ತಾ ಇದ್ದೀರಾ? ಆ ಮಾಯನ್ಗೆ ನೀವು ಇಷ್ಟೊಂದು ಕೇರ್ ಇರೋದಾದ್ರೆ ನೀವು ಬೇರೆ ಏನಾದ್ರೂ ಮಾಡ್ಬೋದು. ಹಾಗಂತ ನನ್ ತಂಗಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಕಾವ್ಯನ್ಗೆನೆ ಕೇಳ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಏನಪ್ಪ ಮಾಡೋದು, ಈಗ ಏನ್ ಮಾಡ್ಲಿ? ಅತ್ತೆ ಹೇಳೋ ರೀತಿ ನಾನು ಸೈನ್ ಮಾಡಿದ್ರೆ ನನಗೆ ಟೈಮ್ ಸಿಗ್ಬೋದು ಅನ್ಸುತ್ತೆ. ಆಗ ಆ ಮಾಯನ್ನ ನಿಜವಾಗ್ಲೂ ಕರ್ಕೊಬಂದು ನಿಲ್ಸಿದ್ರೆ ಆಗ ಸರಿ ಹೋಗುತ್ತಲ್ವಾ ಅಂತ ಕಾವ್ಯ ದುಡುಕ್ಬಿಟ್ಟು, ನಾನು ಮಾಡ್ತೀನಿ ಕಳಾವತಿ. ರೀ, ನಾನು ನಿಮಗೂ ಮತ್ತೆ ಮಾಯಾಗೂ ಮದುವೆ ಮಾಡಿಸ್ಕೊಳಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅಪರ್ಣಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಸುಭಾಷ್ ಅವರೆಲ್ಲ, ಅಮ್ಮ ಕಾವ್ಯ ನೀನು ದುಡುಕಿ ನಿರ್ಧಾರ ತಗೊಳ್ತಿದ್ಯಾ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಮ್ಮ. ಯಾರು ಏನು ನನಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನಾನೀಗ ಸೈನ್ ಮಾಡಿ ಏನು ಅಭ್ಯಂತರ ಇಲ್ಲ ಅಂತ ನಾನು ಆ ಲೆಟರ್ ಮೇಲೆ ಸೈನ್ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಎಲ್ಲರೂ ಕಾವ್ಯನ್ನೇ ಹಾಗೆ ನೋಡ್ತಾ ನಿಂತಿರ್ತಾರೆ. ಇನ್ನ ಕಾವ್ಯ ಅಲ್ಲಿಂದ ಬಂದು ರಾಜ್ನ ನೋಡಿ ಹಾಗೆ ಮೌನವಾಗಿ ಕಣ್ಣಲ್ಲಿ ನೀರ್ ಹಾಕ್ತಾ ಆ ಪೇಪರ್ಗೆ ಸೈನ್ ಹಾಕೋದಿಕ್ ಹೊರಟಿರ್ತಾಳೆ. ನೋಡಿದ್ರೆ ರಾಜ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಕಾವ್ಯನ್ನೇ ಹಾಗೆ ನೋಡ್ತಾ ನಿಂತಿರ್ತಾನೆ ರಾಜ್ ಸಹ. ಇನ್ನ ಕಾವ್ಯ ಇನ್ನ ಏನ್ ಮಾಡೋದು ಅನ್ನೋ ದಾರಿ ಇಲ್ದಿರ ಕಾವ್ಯ ಕಣ್ಣಲ್ಲಿ ನೀರ್ ಹಾಕ್ತಾ ಆ NOC ಮೇಲೆ ಸೈನ್ ಮಾಡಿ ಅವ್ರ ಅತ್ತೆ ಕೊಡ್ತಾರೆ. ಆಗ ಅವ್ರ ಅತ್ತೆ ನೋಡಿದ್ರೆ, ಛೀ ನಿನ್ ಬುದ್ಧಿ ಏನು ಎತ್ತ ಅಂತ ಇಮ್ಮಿಡಿಯೇಟ್ಲಿ ಗೊತ್ತಾಗ್ಬಿಡ್ತು. ನೀನು ನಿನ್ ಗಂಡನ್ನ ಬಿಡಕ್ಕೂ ರೆಡಿ, ಈ ಮನೆ ಯಾರಾದ್ರೂ ಹೇಗಾದ್ರೂ ಎಕ್ಕುಟ್ಟೋಗಕ್ಕೂ ರೆಡಿ. ಅದಕ್ಕೆ ನೀನ್ ಸೈನ್ ಮಾಡ್ಕೊಟ್ಟಿದ್ಯಲ್ಲ. ಅವಾಗೆಲ್ಲ ನಾಗವೇಣಿ ನನ್ಗೆ ಹೇಳ್ತಾ ಇದ್ಲು, ಅವಳ ಕಾವ್ಯನ್ ಕ್ಯಾರೆಕ್ಟರ್ ಸರಿ ಇಲ್ಲ, ಅದ್ಗೆ ನೀನು ಸ್ವಲ್ಪ ಯೋಚನೆ ಮಾಡು ಏನು ಎತ್ತ ಅಂತ ಹೇಳ್ತಾ ಇದ್ಲು. ನೋಡಿದ್ರೆ ಅವಳು ಅನ್ಕೊಳ್ಳೋ ರೀತಿನೇ ನನ್ನ ಅನುಮಾನ ನಿಜ ಆಗೋಯ್ತು. ಥೂ, ನೀನ್ ಎಂತ ಹೆಂಗ್ಸು, ನಿನ್ ಗಂಡನ್ನು ಬಿಡಕ್ ರೆಡಿ, ಎಲ್ಲ ಮಾಡಕ್ಕೂ ರೆಡಿ ಅಂತ ಕಾವ್ಯನ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿಯವರು ಒಳಗೊಳಗೆ ನಾನು ಅನ್ಕೊಳ್ತಾ ಇರೋ ಕೆಲಸ ಪಕ್ಕ ಸಕ್ಸಸ್ಫುಲಿ ಆಗ್ತಿದ್ಯಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇದ್ರೆ, ಇನ್ನ ರಾಜ್ ಸಹ ಮೌನವಾಗೆ ಯಾರ ಪರನೂ ಮಾತಾಡ್ದಿರ ಮೌನವಾಗಿರ್ತಾನೆ. ಈಗ ಅಪರ್ಣ ಅವರು ತುಂಬಾ ಉಗ್ರೋಷದಿಂದ ಕಾವ್ಯನ್ ಮೇಲೆ ಮಾತಾಡ್ತಾ ಇದ್ದಾರೆ. ಈಗ ಕಾವ್ಯಂದ್ ಯಾವುದೇ ರೀತಿ ತಪ್ಪಿಲ್ಲ ಅಂತ ರಾಜ್ ಸುಭಾಷ್ ಅವರು ಏನಾದ್ರು ಆ ವಿಚಾರನ ತಿಳಿಸ್ತಾರಾ, ಅಥವಾ ಕಾವ್ಯ ಸೈನ್ ಮಾಡಿರೋ ಪ್ರಕಾರ ಮಾಯುನ್ನೇ ರಾಜ್ ಮದ್ವೆ ಆಗ್ಲಿ ಅಂತ ಮೌನವಾಗಿರ್ತಾಳ? ಇನ್ ಈ ಕಡೆ ನೋಡಿದ್ರೆ ಸ್ವಪ್ನ ಅವರೆಲ್ಲ ಹೇಗಾದ್ರೂ ನನ್ನ ತಂಗಿನ ಸೇಫ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ಅವ್ರು ಅನ್ಕೊಂಡಾಗೆ ಕಾವ್ಯ ಮತ್ತೆ ರಾಜ್ ಸಂಸಾರನ ಉಳಿಸ್ತಾರ ಅನ್ನೋದನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.